ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಮಾತಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಗುಬ್ಬಿಲಿ ಒಂದು ಸ್ಕೂಲ್ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಹಳೆ ಸ್ಕೂಲು ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಜನ ನಮ್ಮ ಹಳೆ ಮಿಡ್ಲ್ ಸ್ಕೂಲ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ. ಎಲ್ಲ ಹೆಂಗೆ ಕಿತ್ತೋಗ್ಬಿಟ್ಟಿದೆ ಅಂದರೆ ನೋಡಿ, ಈ ಮಟ್ಟಿಗೆ ಕಿತ್ತೋಗ್ಬಿಟ್ಟಿದೆ ಫ್ರೆಂಡ್ಸ್ ಎಲ್ಲ. ಈ ಥರ ನಮ್ಮ ಸರ್ಕಾರದ ಯಾವ ಸಹಾಯ ಇರೋದು, ಆದರೂ ಯಾರಿಗೊಪ್ಪ ಕಮ್ಮಿಗೆ ಟೆಂಡರ್ ಆಗಿದೆ. ಹಾಗಾಗಿ ನಾವು ಇದೆಲ್ಲ ಕೆರೆದ್ಬಿಟ್ಟು ಟೆಚಾಪಟ್ಟಿ ಮಾಡ್ತಾ ಇದ್ದೀವಿ. ನೋಡಿ, ಬರೀ ಟೆಚಾಪಟ್ಟಿ ಮಾಡ್ತಿರೋ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್. ಎಲ್ಲ ಫುಲ್ ಪ್ಯಾಚ್ ವರ್ಕು ಫ್ರೆಂಡ್ಸ್. ಪೂರ್ತಿ ಖರಾಬ್ ಆಗಿಬಿಟ್ಟಿದೆ ಬಿಲ್ಡಿಂಗ್ ಎಲ್ಲ. ನೋಡಿ, ಇಷ್ಟೊಂದು ಖರಾಬ್ ಆಗಿರೋದ್ರಿಂದ ನಾವು ಟೆಚಾಪ್ ಕೆಲಸ ಮಾಡಿ ಪೇಂಟ್ ಮಾಡೋಣ, ಹೊಸದು ಥರ ಕಾಣಿಸೋ ಥರ ಮಾಡೋಣ ಅಂತ ಮಾಡ್ತಾ ನೋಡಿ ಫ್ರೆಂಡ್ಸ್. ಎಲ್ಲ ಕೆರೆದು ಕ್ಲೀನ್ ಮಾಡಿ ನೋಡಿ, ಇವೆಲ್ಲ ತೂತು ಮುಚ್ಕೊಂಡು ಮಾಡಬೇಕು. ಸಿಕ್ಕಾಬಟ್ಟೆ ಕೆಲಸ ಇದೆ. ಸಿಕ್ಕಾಬಟ್ಟೆ ಓಲ್ಡ್, ಇಲ್ಲಿ ಸಿಕ್ಕಾಬಟ್ಟೆ ಹಾಳಾಗ್ಬಿಟ್ಟಿದೆ. ಬನ್ನಿ, ಆ ಕಡೆ ಪೋರ್ಷನ್ ಹೆಂಗಾಗಿರೋದು ತೋರಿಸ್ತೀನಿ. ಇದಂತೂ ನೋಡಿ, ಎಲ್ಲ ಯಾವ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್. ಇದು ಸೆಕೆಂಡ್ ರೂಮು. ಇದನ್ನು ಸಹ ಸೇಮ್ ಹಂಗೆ ಆಗಿದೆ. ಎಲ್ಲ ಕೆರೆದು ಟೆಚಾಪಟ್ಟಿ ಮಾಡಿ ರೆಡಿ ಮಾಡ್ಕೊತಾ ಇದ್ದೀವಿ. ಇದನ್ನು ಸಹ ಮೇಲ್ಗಡೆ ಹೈಟ್ ಎಟ್ಕಿಲ್ಲ ಅಂತ ಬಿಟ್ಟಿದ್ದೀವಿ. ನೋಡಿ, ಒಂದು ಸ್ವಲ್ಪ ಖರಾಬಾಗಿದೆ. ಹಾಗಾಗಿ ಎಲ್ಲ ಟೆಚಾಪಟ್ಟಿ ಮಾಡಿ ಬಿಡ್ತಾ ಇದ್ವಿ. ಬಿಟ್ಬಿಟ್ಟು ನೀಟಾಗಿ ಆಮೇಲೆ ಮಾಡ್ಕೊತೀವಿ ಫ್ರೆಂಡ್ಸ್. ನೋಡಿ, ತುಂಬ ಕಿಟಕಿಗಳೆಲ್ಲ ಹಾಳಾಗ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಕಿಟಕಿಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ನೋಡಿ. ಎಲ್ಲ ನೋಡಿ, ನಾವು ಫಿಲ್ ಮಾಡಿರೋದು ಎಷ್ಟೊಂದು ಖರಾಬಾಗಿ ಫಿಲ್ ಮಾಡಿದ್ದೀವಿ ಅಂತ ನೋಡೋರಲ್ಲ. ನಮ್ಮ ಗೌರ್ಮೆಂಟ್ ಸ್ಕೂಲ್ಗೊಂದು ಸ್ಥಿತಿ ಈಗಿರೋದ್ರಿಂದ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲ್ ಮೊರೆ ಹೋಗ್ತಾರೆ. ಅವರು ದುಡ್ಡುಗಳು ಇಸ್ಕೊಂಡು ಎಲ್ಲರೂ ಆ ಥರ ಎಜುಕೇಷನ್ ಮಾಡ್ತೀವಿ, ಈ ಥರ ಎಜುಕೇಷನ್ ಮಾಡ್ತೀವಿ ಅಂತ ಏನು ಮಾಡೋಂಗಿಲ್ಲ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಪರಿಸ್ಥಿತಿ ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಅದೇ ಗ್ಯಾಪಲ್ಲಿ ಮಕ್ಕಳು ಪೇರೆಂಟ್ ಮಾಡ್ತಿದ್ದಾರೆ. ಅದನ್ನು ಒಂದ್ಸಲಿ ತೋರಿಸ್ಬಿಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಮಕ್ಕಳೆಲ್ಲ ಪೇರೆಂಟ್ ಮಾಡ್ತಾಯಿದ್ದಾರೆ. ನಾಳೆ ಗಣರಾಜ್ಯೋತ್ಸವ ಇರೋದ್ರಿಂದ ಎಲ್ಲ ಪೇರೆಂಟ್ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೋಮವಾರ ಗಣರಾಜ್ಯೋತ್ಸವದಿಂದ ಮಕ್ಕಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್. ನೋಡಿ ಫ್ರೆಂಡ್ಸ್, ಗೌರ್ಮೆಂಟ್ ಮಕ್ಕಳಿಗೆ ಎಷ್ಟು ಟ್ಯಾಲೆಂಟ್ ಇದೆ. ಬರೀ ಮ್ಯೂಸಿಕ್ ಹಾಕೊಂಡಲ್ಲೇ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಡ್ಯಾನ್ಸ್ ಮಾಡೋದು ನೋಡೋದಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಫಿನಿಶ್ ಆಗುತ್ತೆ ಅಂತ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್.